ಹಾಯ್ ಗೈಸ್, ನನ್ನ ಹೆಸರು ಶ್ಲೋಕ್ ಅಂತ. ಇವತ್ತು ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ. ಆ ವ್ಯಕ್ತಿ ಹೆಸರೇ ದಿಲೀಪ್ ರಾಜ್. ದಿಲೀಪ್ ರಾಜ್ ತುಂಬ ಒಂದು ಧಾರಾವಾಹಿಗಳಾಗಲಿ ಅಥವಾ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಲಿ ತುಂಬ ಸಾಥ್ ಕೊಟ್ಟಿದ್ದಾರೆ. ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಿಲನ ಪಿಕ್ಚರ್ ಆಗಲಿ, ಅದರಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಆ್ಯಕ್ಟಿಂಗ್ ಮಾಡೋದಾಗಿರಲಿ, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಆ ಮೂವಿಯಲ್ಲಿ. ಇನ್ನೊಂದು ಧಾರಾವಾಹಿಗಳಾಗಿ ಹಿಟ್ಲರ್ ಕಲ್ಯಾಣ ಫೇಮಸ್ ಆಗಿರೋ ಒಂದು ಸೀರಿಯಲ್ ಇದ್ದರೆ ಹಿಟ್ಲರ್ ಕಲ್ಯಾಣ ದ ಟಾಪ್ ಮೋಸ್ಟ್. ಒಂದು ಒಳ್ಳೆ TRP ಇತ್ತು. ಸೆಟ್ಟಲ್ಲಿ ಒಬ್ಬರ ಹತ್ರ ಹೇಗೆ ನಡ್ಕೋಬೇಕು, ಅವ್ರ ಹತ್ರ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಬರೀ ನಗ್ತಾ ಇನ್ನೊಂದು ಹೇಳೋರಂತೆ. ಅವ್ರ ಸೆಟ್ಟಲ್ಲಿ ಇರೋರೇ ಹೇಳಿದ್ದು, ದಿಲೀಪ್ ರಾಜ್ ಅವ್ರ ಥರ ಜಾಸ್ತಿ ನಗಾಡೋದು ಇಡೀ ನಮ್ಮ ಸೆಟ್ಟಲ್ಲೇ ಯಾರೂ ಇಲ್ಲ ಅಂತ ಅವ್ರು ಹೇಳಿರೋದು. ಸೊ ಅದು ಯಾಕಂದರೆ ಈ ಯಾರು ಜಾಸ್ತಿ ನಗ್ತಾರಲ್ಲ ಅವ್ರನ್ನೇ ದೇವ್ರು ಕರ್ಸ್ಕೊಳ್ಳೋದು. ನೋಡಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಆಯಿತು, ಸಂಚಾರಿ ವಿಜಯ್ ಆಯಿತು, ಚಿರಂಜೀವಿ ಸರ್ಜಾ ಆಯಿತು, ಈಗ ದಿಲೀಪ್ ರಾಜು ಆಯಿತು. ಸೊ ಅದೇ ಅಂದರೆ ಇವರು ನನ್ನ ಪ್ರಕಾರ ಇಲ್ಲಿ ಏನು ಪಾಪ ಈ ದಿಲೀಪ್ ರಾಜ್ ಅವರು ವೈಫಿದ ಒಂದು ಸಂಕಟ ನೋಡೋಕ್ಕೆ ಆಗ್ತಿಲ್ಲ ಅಲ್ಲಿ ನಮಗೆ. ನಾವಾಗಲಿ ಮೊನ್ನೆ ಜೀ ಕನ್ನಡದಲ್ಲಿ ಬಂದಿರ್ತಾನೆ, ಆವತ್ತೊಂದು ಸಿಕ್ಕಾಪಟ್ಟೆ ಹತ್ತಿದ್ವಿ. ನಾನಾಗಲಿ ಅಮ್ಮ ಆಗಲಿ ಎಲ್ಲರೂ ಸ್ವಲ್ಪ ಹತ್ತಿದ್ವಿ. ಆ ಸಣ್ಣ ವಯಸ್ಸಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತಂದರೆ ಡೋಂಟ್ ಯು ಥಿಂಕ್ ಸೊ? ಆ ವ್ಯಕ್ತಿ ಎಷ್ಟು ಟ್ಯಾಲೆಂಟ್ ಇದೆ ಅಂದರೆ, ಅದು ಎಷ್ಟೇ ಶೂಟ್ ತೊಗೊಳ್ಳಿ, ಧಾರಾವಾಹಿಗಳಲ್ಲಿ ಶೂಟ್ ತೊಗೋತಾರಲ್ಲ, ಈ ಶೂಟ್ ಚೆನ್ನಾಗಾಗಿಲ್ಲ ಇನ್ನೊಂದು ಶೂಟ್ ತೊಗೋತಾರಲ್ಲ, ಎಷ್ಟೇ ಶೂಟ್ ತಗೋ ನಗ್ತಾನೆ ಇನ್ನೊಂದು ಶೂಟ್ ತೆಗಿತಾರಂತೆ. ಯಾಕೆ ಗೊತ್ತಾ, ಒಂದು ಸೆಟ್ಟಲ್ಲಿ ಒಂದು ಇದು ಮಾಡೋದು ಭಾರಿ ಭಂಗ. ಅದು ಹೇಳಿದ್ರೆ ಸುಲಭ ಅಲ್ಲ ಧಾರಾವಾಹಿ ಮಾಡೋದು. ಹಿಟ್ಲರ್ ಕಲ್ಯಾಣ ಆಗಿರಲಿ, ಎಷ್ಟೋ ಜನರನ್ನ ದಿಲೀಪ್ ರಾಜ್ ಅವರು ಒಂದು ಈ ಇಂಡಸ್ಟ್ರಿಗೆ ಅಥವಾ ಈ ಧಾರಾವಾಹಿ ಆ್ಯಕ್ಟಿಂಗ್ ಬರ್ದಿರ್ದವನ್ನ ಆ್ಯಕ್ಟಿಂಗ್ ಬರಲ್ಲ ಅಂಥವ್ರನ್ನ ಕರ್ಕೊಂಡೋಗಿ ಇವಾಗ ಒಂದು ಧಾರಾವಾಹಿ ಒಂದು ಒಳ್ಳೆ ಆ್ಯಕ್ಟರ್ ಆಗಿದ್ದಾನೆ. ಸೊ ಇಷ್ಟು ಒಳ್ಳೆ ವ್ಯಕ್ತಿ, ಒಂದು ಒಳ್ಳೆ ಗುಣ ಹೊಂದಿರೋ ವ್ಯಕ್ತಿ ಸತ್ತಾಗ ತುಂಬ ಬೇಜಾರಾಗುತ್ತೆ ಯಾರಿಗೇ ಆಗಿರಲಿ. ದಿಲೀಪ್ ರಾಜ್ ಅವರು ಎಷ್ಟು ಫುಡ್ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ರು ಅಂದರೆ, ಬರೋಕ್ಕೆ ಏನೂ ಒಂದು ಅನಾರೋಗ್ಯ ಬರೋಕ್ಕೆ ಚಾನ್ಸೇ ಇಲ್ಲ. ಆ ಥರ ಒಂದು ಫುಡ್ ಆಗಿರಲಿ, ಬಾಡಿ ಮೇಂಟೆನೆನ್ಸ್ ಆಗಿರಲಿ, ಎಷ್ಟು ಫಿಟ್ ಆಗಿದ್ರು ಅಂದರೆ ಒಳ್ಳೆ ಡ್ಯಾನ್ಸರು ಕೂಡ ಅವರು. ನೀವು ನೋಡಿರ್ಬೋದು, ಅವ್ರ ಮಗಳ ಜೊತೆ ಡ್ಯಾನ್ಸ್ ಮಾಡೋರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಒಂದು ಒಳ್ಳೊಳ್ಳೆ ವ್ಯಕ್ತಿ, ಒಳ್ಳೊಳ್ಳೆ ಕಲಾವಿದರನ್ನ ಕಳ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿಗೆ ತುಂಬ ಹೊಡೆತ ಬೀಳುತ್ತೆ. ದೇವ್ರು ಅವ್ರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಕೇಳೋದು. ಏನು ಹೇಳೋಂಗಿಲ್ಲ. ಪಾಪ ದಿಲೀಪ್ ರಾಜ್ ಅವ್ರ ವೈಫ್ ಕಂಡೀಷನ್ ನೋಡೋಕ್ಕಾಗ್ತಿಲ್ಲ. ಅಂದರೆ ಆ ಥರ ಕುಗ್ಗೋಗಿದ್ದಾರೆ. ಅವ್ರಿಗೆ ಗಂಡನೇ ಜೀವ, ಗಂಡನೇ ಪ್ರಾಣ, ಆ ಥರ ಆಗ್ಯಾವ ದಿಲೀಪ್ ರಾಜ್ ಅವ್ರ ಪತ್ನಿ. ಏನು ಮಾಡೋಂಗಿಲ್ಲ, ದೇವರು ಅವ್ರಿಗೆ ಶಕ್ತಿ ನೀಡಲಿ ಅಂತ ಕೇಳೋದು. ಇನ್ನೊಂದು ಅಶ್ವಿನಿ ಮೇಡಮ್ಗೂ ಅದೇ ಹೇಳೋದು, ಪುನೀತ್ ರಾಜ್ಕುಮಾರ್ ವೈಫ್. ಎಷ್ಟು ಡೀಸೆಂಟ್ ನೋಡಿ ಅವರಿಬ್ಬರು. ಅವರು ಇಷ್ಟು ಬೇಗ ಅವರಿಬ್ಬರನ್ನ ಕರ್ಸ್ಕೊತಾನಂತ ಗೊತ್ತಿರಲಿಲ್ಲ. ಸೊ ಏನು ಮಾಡೋ ಆಗಿಲ್ಲ. ಹೇಳೋಕ್ಕೋದ್ರೆ ತುಂಬ ಇದೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಂತ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಟಾಟಾ, ಲವ್ ಯು, ಸಿ ಯು, ಬಾಯ್.